ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈಗ ಬಹು ದೊಡ್ಡದಾಗಿರುವಂತ ಒಂದು ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಏನು ಅನ್ನೋದಾದ್ರೆ ಬಳ್ಳಾರಿ ಜೈಲಿನಲ್ಲಿರುವಂತವನನ್ನ ಈಗ ಬಾಡಿ ವಾರೆಂಟ್ ಮೇಲೆ ತಗೊಂಡಿರೋದು ಯಾಕೆ? ಇದು ಹಲವು ಅನುಮಾನಗಳಿಗೆ ಬರ್ತಾ ಇದೆ. ಕಾರಣ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆದ ನಂತರ ಅವನು ಹೋಗಿದ್ದು ಬಳ್ಳಾರಿಯಲ್ಲಿ ಇಳಿತಾನೆ. ಆದ್ರೆ ಈಗ NIA ಅವರು ಬಳ್ಳಾರಿ ಜೈಲಿನಲ್ಲಿ ಇದ್ದಂತವನನ್ನ ಈಗ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಳ್ತಾ ಇರೋದು ಯಾಕೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟದ ವಿಚಾರ, ಉಗ್ರರ ಕೈವಾಡದ ಶಂಕೆ. ಈಗ ಜೈಲಲ್ಲಿದ್ದಂತ ಬಳ್ಳಾರಿ ಮಾಡ್ಯೂಲ್ ಸಂಸ್ಥಾಪಕ ಮೀನಾಜ್ನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಮಾರ್ಚ್ 9ರವರೆಗೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ತೀವ್ರ ವಿಚಾರಣೆಗೆ ಈಗ NIA ಒಳಪಡಿಸಿದೆ. ಯಾರಿ ಮೀನಾಜ್ ಸುಲೈಮಾನ್ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇವನು ಜೈಲಲ್ಲಿದ್ದಂಥವನು, ಬಳ್ಳಾರಿ ಜೈಲಿನಲ್ಲಿ ಮಾಡ್ಯೂಲ್ ಸಂಸ್ಥಾಪಕ ಮೀನಾಜ್ ಸುಲೈಮಾನ್ ಮಾರ್ಚ್ 9ರವರೆಗೂ ಕೂಡ ಬಾಡಿ ವಾರೆಂಟ್ ಮೂಲಕವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೈಲಲ್ಲಿರೋರ್ನ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತಂದ್ರೆ ಬಾಡಿ ವಾರೆಂಟ್ ಮೂಲಕವಾಗಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈಗ ಬಾಡಿ ವಾರೆಂಟ್ ಮೂಲಕವಾಗಿ ಅವರನ್ನ NIA ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ತೀವ್ರವಾಗಿ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಒಟ್ಟು 4ರನ್ನ ಈಗ NIA ವಶದಲ್ಲಿದ್ದಂಗಾಯ್ತು. ಬಹಳ 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 ರೋಚಕವಾಗಿದೆ ಈ ಬೆಳವಣಿಗೆ. ಏನು ಅಂತಂದ್ರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಿಂದ ಇಲ್ಲಿ 10 BMTC ಬಸ್ಗಳಲ್ಲಿ ಓಡಾಡ್ತಾನೆ. ಒಂದು ಜಾಗದಿಂದ ಒಂದು ಕಡೆಗೆ ತಪ್ಪಿಸ್ಕೊಳ್ತಾನೆ, ಇನ್ನೊಂದು ಯಾವುದು ಜಾಗಕ್ಕೆ ಹೋಗ್ತಾನೆ, ಟೋಪಿ ಬಿಸಾಕ್ತಾನೆ, ಬಸ್ಸಲ್ಲಿ ಹತ್ತಾನೆ, ಡ್ರೆಸ್ ಅನ್ನ ಬದಲಾವಣೆ ಮಾಡ್ಕೊಳ್ತಾನೆ, ಬಳ್ಳಾರಿಗೆ ಹೋಗಿ ಇಳಿತಾನೆ. ಈಗ NIA ಅವರು ಅದೇ ಬಳ್ಳಾರಿ ಜೈಲಲ್ಲಿದ್ದಂಥವನ್ನ ಒಬ್ಬನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಲಿಂಕ್ ಬರ್ತಾ ಇದೆ, ಈಗ ಎಲ್ಲಿಂದ ತಳಕ್ ಹಾಕೊಳ್ತಾ ಇದೆ, ಇದಕ್ಕೆ ಕಾರಣ ಏನು, ಇವೆಲ್ಲವನ್ನ ಕೂಡ ನೋಡಿ. ಅಲ್ಲಿ ಸೈಯದ್ ಸಮೀರ್ ಮೀಸೆ ಚಿಗುರ್ಕೊಂಡಿಲ್ಲ, ಆಲ್ರೆಡಿ ಇವ್ರು ಚಿಗುರ್ಕೊಂಡು ಬಿಟ್ಟು ಬಾಂಬ್ ಹಾಕೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇವರೆಲ್ಲ ನೋಡು ಯಾವ ಮನಸ್ಥಿತಿಗೆ ಹೋಗ್ತಾ ಇದೆ. ಮನೆಯಲ್ಲಿರುವಂಥ ಹೆತ್ತವ್ರು ಏನು ಹೇಳ್ತಾರೆ ನಂಗೆ ಅರ್ಥ ಆಗೋದಿಲ್ಲ. ನಮಗೆಲ್ಲ ಓದು, ಚೆನ್ನಾಗಿರು, ಸಮಾಜದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳು ಅಂತ ಹೇಳ್ತಾರೆ. ಇಂಥವ್ರಿಗೂ ಅದನ್ನೇ ಹೇಳಿರ್ತಾರೋ ಅಥವಾ ಬೇರೆ ಏನಾದರೂ ಹೇಳಿರ್ತಾರೋ? ಪಾಪ ಅವ್ರಿಗೆ ಯಾಕೆ ಬೈಯೋಣ? ಬಟ್ ತಪ್ಪು ಮಾಡಿದಾಗ ಬೈಬೇಕಾಗಿರೋದು, ಬುದ್ಧಿ ಹೇಳಬೇಕಾಗಿರೋದು ಅವರೇ. ಈ ಥರ ಆಗಬೇಕು ಅಂತಂದ್ರೆ ಕಾರಣ ಏನು? ಅವ್ರು ಬಿಟ್ಟಿರ್ತಾರೆ ಏನಾದರೂ ಮಾಡ್ಕೊಂಡು ಹೋಗು ಅಂತೇಳಿ. ಅದರ ಹಣೆ ಬರ ಇದು. ಕರೆಕ್ಟಾಗಿ ಬುದ್ಧಿ ಹೇಳೋದಿದ್ದಿದ್ರೆ ಇಂಥವಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಅಥವಾ ಅವ್ರ ಕುಮ್ಮಕ್ಕೂ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ, ಅಥವಾ ಅವರು ಇಂಥದ್ದೇ ಮಾಡ್ತಾ ಇರ್ಬೋದು. ಮನೆಯಲ್ಲಿರೋರು ನೋಡ್ಬಿಟ್ಟು ಅವರು ಹಾಗೆ ಶುರು ಮಾಡ್ಕೊಂಡಿರ್ಬೋದು. ಈ ಪರಿಸ್ಥಿತಿಗೆ ಬಂದಿದೆ. ಈಗ ಜೈಲಿನಲ್ಲಿದ್ದಂಥ ಬಳ್ಳಾರಿ ಮಾಡ್ಯೂಲ್ ಸಂಸ್ಥಾಪಕ ಮೀನಾಜ್ ಸುಲೈಮನ್ನನ್ನ ಈಗ ವಶಕ್ಕೆ. ಇದಷ್ಟೇ ಅಲ್ಲ, ಇನ್ನೊಬ್ಬನನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಬ್ಬನಲ್ಲ, ಒಟ್ಟು 4 ಈಗ ಸದ್ಯಕ್ಕೆ ಮಿನಾಜ್ ಸುಲೈಮಾನ್ ಸೇರಿ 4ರನ್ನ NIA ವಶದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಮುಂಬೈನ ಅನಾಸ್ ಇಕ್ಬಾಲ್, ದೆಹಲಿಯ ಶಯಾನ್ ರೆಹಮಾನ್, ಬಳ್ಳಾರಿಯ ಸೈಯದ್ ಸಮೀರ್, ಈ 4ರನ್ನ ಈಗ NIA ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದು 4ರನ್ನ ವಿಚಾರಣೆಯನ್ನ NIA ಅಧಿಕಾರಿಗಳು ಮಾಡ್ತಾ ಇರೋದು. ಬಳ್ಳಾರಿಯ ಸೈಯದ್ನಿಂದ ತರಬೇತಿ ಪಡೆದವರಲ್ಲಿ ಒಬ್ಬ ನಾಪತ್ತೆಯಾಗಿದ್ದಾನೆ. ಅವನೇ ಅವನ ಕೆಫೆಯಲ್ಲಿ ಬಾಂಬ್ ಇಟ್ಟವನು ಅವನೇ ಆಗಿರಬಹುದು ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ನಾನಾ ಆಯಾಮಗಳಲ್ಲಿ ತನಿಖಾ ತಂಡಗಳು ನಡೆಸ್ತಾ ಇವೆ, ಬಿಡೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ, ಎಲ್ಲ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ನಾನು ಹೇಳ್ತಿದ್ನಲ್ವಾ, ಎಲ್ಲೋ ಒಂದು ಕಡೆಗೆ ತಗಲಾಕೊಳ್ತಾರೆ, ಯಾವುದೋ ಮೂಲೆಯಲ್ಲಿ ಒಂದಿಷ್ಟು ಕ್ಲೂ ಸಿಗತ್ತೆ ಅಂತ ಹೇಳಿ. ಆ ದಿಕ್ಕಿನತ್ತ ಈಗ ತನಿಖಾ ತಂಡ ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. 4ರನ್ನ ಪಡ್ಕೊಂಡಿದ್ದಾರೆ. ಒಬ್ಬನು ದೆಹಲಿ, ಒಬ್ಬನು ಮುಂಬೈ, ಒಬ್ಬರು ಕರ್ನಾಟಕ. ಎಲ್ಲೆಲ್ಲಿಂದ ನೀವು ಫ್ರೆಂಡ್ಶಿಪ್ ಆಗ್ತಿರೋ? ಒಳ್ಳೇದಕ್ಕೆ ಹಿಂಗೆ ಎಂಥ ಫ್ರೆಂಡ್ಶಿಪ್ ಯಾಕೆ ಆಗೋದಿಲ್ಲ? ಇಂಥ ಕಚಡ ಕೆಲಸಗಳಿಗೆ ಫ್ರೆಂಡ್ಶಿಪ್ ಆಗುತ್ತೆ ಅನಿಸುತ್ತೆ. ತರಬೇತಿ ಬೇರೆ ಅಂತೆ. ಚೆನ್ನಾಗಿ ತರಬೇತಿ ತೆಗೆದುಕೊಂಡಿದ್ರೆ IAS KS ಆಗಿರೋರು, ಚೆನ್ನಾಗಿ ಮನೆಯಲ್ಲಿರೋರನ್ನು ನೋಡ್ಕೊಳ್ಳಿರೋರು, ಒಂದೊಳ್ಳೆ ಹೆಸರು ಬಂದಿರೋದು. ಇಂಥದಕ್ಕೆ ತರಬೇತಿ ಅಂತಿವರಿಗೆ. ನನ್ನ ಕ್ರೈಮ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನೆಲ್ಲ ಡೀಟೇಲ್ಸ್ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ NIA ವಶಕ್ಕೆ ಪಡೆದಿರುವಂತಹ ಈ 4ರ ಬಗ್ಗೆ, ಮತ್ತು ತನಿಖೆ ಯಾವ ಕಡೆಗೆ ಹೋಗ್ತಾ ಇದೆ? ಅರುಣ್, ಬಹಳ ಪ್ರಮುಖವಾಗಿ
ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಈಗಾಗಲೇ ಶಂಕಿತ 4 ವಶಕ್ಕೆ ಪಡೆದಿರುವಂಥ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಳ್ಳಾರಿ ಮೂಲದ ಮಿನಾಜ್ ಅಲಿಯಾ ಸುಲೈಮಾನ್ ಎನ್ನುವಂಥ ವ್ಯಕ್ತಿ ಸೇರಿ ಒಟ್ಟು 4 ಶಂಕಿತರನ್ನು ವಶಕ್ಕೆ ಪಡೆದಿರುವಂತಹ ಎನ್ಐಎ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಈಗಾಗಲೇ ಶಂಕಿತರನ್ನು ವಶಕ್ಕೆ ಪಡೆದಿರುವಂತಹ ಎನ್ಐಎ ಅಧಿಕಾರಿಗಳು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಸುಲೈಮಾನ್ ಅಲಿಯಾಸ್ ಮಿನಾಜ್ ಏನಿದ್ದಾನೆ, ಇತ್ತೀಚೆಗೆ ಇದೇ ಶಂಕಿತ ಆಧಾರದ ಮೇಲೆ ಈತನಿಗೆ ಬಳ್ಳಾರಿ ಜೈಲಿಗೆ ಹಾಕ್ತಾರೆ. ಆ ಒಂದು ಕಾರಣದಲ್ಲಿ ಒಂದು ಅನುಮಾನ ಬರುತ್ತೆ. ಆ ಕಾರಣಕ್ಕಾಗಿ ಮಿನಾಜ್ ಅಲಿಯಾಸ್ ಸುಲೈಮಾನ್ ಅನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸದ್ಯ ಆತನನ್ನು ವಿಚಾರಣೆ ಮಾಡಿರುವಂಥ ಎನ್ಐಎ ಅಧಿಕಾರಿಗಳು ಈ ಶಂಕಿತನ ಜೊತೆಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ಶಂಕಿತ ಉಗ್ರ ಸಂಪರ್ಕದಲ್ಲಿ ಇರಬಹುದು ಅನ್ನುವಂಥ ಒಂದು ಶಂಕೆಯನ್ನು ವ್ಯಕ್ತಪಡಿಸಿರುವಂಥ ಎನ್ಐಎ ಅಧಿಕಾರಿಗಳು ಈಗ ತೀವ್ರತರವಾದ ತನಿಖೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಪ್ರಕರಣ ಸಂಬಂಧಪಟ್ಟಂತೆ ಮಿನಾಜ್ ಸುಲೇಮಾನ್ ಸೇರಿದಂತೆ ದೆಹಲಿ, ಮುಂಬೈ ಮತ್ತು ಹೈದರಾಬಾದ್ನ 3 ವಶಕ್ಕೆ ಪಡೆದಿರುವಂಥ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗತಿಯಲ್ಲಿ ಮುಂದುವರಿಸಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಈ ತರಬೇತಿ ಅಂತಂದ್ರೆ ಏನ್ ತರಬೇತಿಯನ್ನ ಕೊಡ್ತಾ ಇದ್ದ ಇವನು? 5 ಜನರ ಟೀಮು ಅಂತ ಹೇಳ್ತಾ ಇದ್ದಾರೆ, ಒಬ್ನು ನಾಪತ್ತೆ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇವನ್ ತರಬೇತಿ ಏನ್ ಕೊಡ್ತಾ ಇದ್ದ, ಏನಿದೆ ಅದ್ರ ಬಗ್ಗೆ ಮಾಹಿತಿ? ಅರುಣ್, ಬಹಳ ಪ್ರಮುಖವಾಗಿ ಸುಲೈಮಾನ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈತ ಕಳೆದ ಇತ್ತೀಚಿನ ದಿನಗಳಲ್ಲಷ್ಟೇ ಇದೇ ರೀತಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಿದ್ದ ಅನ್ನುವಂಥ ಒಂದು ಆರೋಪದ ಮೇಲೆ ಈತನಿಗೆ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ಆ ಒಂದು ಪ್ರಕರಣದಲ್ಲಿ ಈ ಘಟನೆ ಆದ ಬಳಿಕ ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ಆಗುತ್ತೆ. ಅದಾದ ಬಳಿಕ ಆತನನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಅಂದರೆ ರಾಮೇಶ್ವರಂ ಬ್ಲಾಸ್ಟ್ ಏನು ಮಾಡಿದ್ದಾನೆ ಆತ ಕೂಡ ಈತನ ಸಂಪರ್ಕದಲ್ಲಿ ಇರಬಹುದು ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಿರುವ ಎನ್ಐಎ ಅಧಿಕಾರಿಗಳು ಮಿನಾಜ್ ಅಲಿಯಾ ಸುಲೇಮಾನನ್ನ ತೀವ್ರತರವಾದ ವಿಚಾರಣೆಯನ್ನು ಮಾಡಿರುವಂಥದ್ದು. ಈತ ಒಂದಷ್ಟು ಯುವಕರನ್ನ ಇಟ್ಕೊಂಡು ಇದೇ ರೀತಿ ಬ್ರೈನ್ ವಾಶ್ ಮಾಡಿ ಕೃತ್ಯವನ್ನು ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಒಂದು ತರಬೇತಿಯನ್ನು ಕೊಡ್ತಿದ್ದ ಅನ್ನುವಂಥ ಒಂದು ಅನುಮಾನ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಮಿನಾಜ್ ಅಲಿಯಾ ಸುಲೇಮಾನ್ ಏನಿದೆ ಇದನ್ನು ತೀವ್ರತರವಾಗಿ ವಿಚಾರಣೆ ಮಾಡಲು ಮಾರ್ಚ್ 9 ತನಕ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅರುಣ್, ಓಕೆ.